ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 5 ಜೂನ್ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಯಾರನ್ನು ಗುರುತಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಗೌತಮ್ ಅದಾನಿ ಅವರನ್ನು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಗುರುತಿಸಲಾಗಿರುತ್ತದೆ. ಇಲ್ಲಿ ಇವರು ಗೌತಮ್ ಅದಾನಿ ಅವರು ಮುಖೇಶ್ ಅಂಬಾನಿಯವರನ್ನು ಹಿಂದಿಕ್ಕುವ ಮೂಲಕ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ಗೌತಮ್ ಅದಾನಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂದರೆ 11ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಇವರು 11ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಗೌತಮ್ ಅದಾನಿ ಅವರು ಇವರ ನೆಟ್ವರ್ತ್ ಎಷ್ಟಾಗಿರುತ್ತದೆ ಅಂದರೆ $111 ಶತಕೋಟಿ ಆಗಿರುತ್ತದೆ. $111 ಶತಕೋಟಿ ಆಗಿರುತ್ತದೆ ಗೌತಮ್ ಅದಾನಿ ಅವರ ನೆಟ್ವರ್ತ್. ಹಾಗಾಗಿ ಇವರು 11ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಮುಖೇಶ್ ಅಂಬಾನಿಯವರ ನೆಟ್ವರ್ತ್ ಎಷ್ಟಾಗಿರುತ್ತದೆ ಅಂದರೆ ಇವರು $109 ಶತಕೋಟಿ ಆಗಿರುತ್ತದೆ ಇವರ ನೆಟ್ವರ್ತ್. ಇದರ ಮೂಲಕ ಇವರು 12ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ. ಹಾಗೆಯೇ ವರ್ಲ್ಡ್ನಲ್ಲಿ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದಾರೆ ಎಂದರೆ ಬರ್ನಾರ್ಡ್ ಅರ್ನಾಲ್ಟ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಇವರು ಮೊದಲನೆಯ ಸ್ಥಾನದಲ್ಲಿದ್ದಾರೆ. ಇವರ ನೆಟ್ವರ್ತ್ ಎಷ್ಟಾಗಿರುತ್ತದೆ ಅಂದರೆ $207 ಬಿಲಿಯನ್ ಆಗಿರುತ್ತದೆ. $207 ಬಿಲಿಯನ್ ಆಗಿರುತ್ತದೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ನೆಟ್ವರ್ತ್. ಇವರ ಹೆಸರು ನೆನಪಿಟ್ಕೊಳ್ಳಿ, ಬರ್ನಾರ್ಡ್ ಅರ್ನಾಲ್ಟ್ ಆಗಿರುತ್ತಾರೆ. ಹಾಗೆ 2ನೆಯ ಸ್ಥಾನವನ್ನು ಎಲನ್ ಮಸ್ಕ್ ಪಡೆದುಕೊಂಡಿದ್ದಾರೆ ಮತ್ತು 3ನೆಯ ಸ್ಥಾನವನ್ನು ಜೆಫ್ ಬೇಜೋಸ್ ಅವರು ಪಡೆದುಕೊಂಡಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು ಗ್ರೀನ್ ಡೇಸ್ ಎನ್ನುವ ಒಂದು ಕಂಪನಿಯ ಬೆಟರ್ ನ್ಯೂಟ್ರಿಷನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ ಎ. PV ಸಿಂಧು ಅವರು ಗ್ರೀನ್ ಡೇಸ್ ಕಂಪನಿಯ ಬೆಟರ್ ನ್ಯೂಟ್ರಿಷನ್ ಎನ್ನುವ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ಅಥವಾ ಆಯ್ಕೆಯಾಗಿರುತ್ತಾರೆ. ಇಲ್ಲಿ ಬೆಟರ್ ನ್ಯೂಟ್ರಿಷನ್ ಇದರ ಮಾಹಿತಿಯು ಈ ಗ್ರೀನ್ ಡೇಸ್ ಕಂಪನಿ ಪ್ರಾರಂಭಿಸಿರುವ ನೂತನ ಬ್ರ್ಯಾಂಡ್ ಆದ ಬೆಟರ್ ನ್ಯೂಟ್ರಿಷನ್ ಬ್ರ್ಯಾಂಡ್. ಇದು ಬಯೋಫೋರ್ಟಿಕೇಷನ್ ಅನ್ನು ಬಳಸಲಾಗುತ್ತದೆ. ಅಂದರೆ ಇದು ಬೀಜದ ಹಂತದಿಂದ ಬೆಳೆಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವ ಒಂದು ಪ್ರಾಡಕ್ಟ್ ಇದಾಗಿರುತ್ತದೆ. ಇಲ್ಲಿ ಯಾವ ಬೀಜದ ಹಂತದಲ್ಲಿರುವ ಬೆಳೆಗಳನ್ನು ಇದು ಪೌಷ್ಟಿಕಾಂಶ ನೀಡುತ್ತದೆ ಅಂದರೆ ಹಿಟ್ಟು, ಅಕ್ಕಿ, ರಾಗಿ ಮತ್ತು ಮೆಕ್ಕೆಜೋಳಗಳಂತಹ ಬೆಳೆಗಳು ಉಂಟಲ್ಲ, ಇವುಗಳಿಗೆ ಪೌಷ್ಟಿಕಾಂಶಗಳ ಮೌಲ್ಯದಲ್ಲಿ ಈ ಒಂದು ಪ್ರಾಡಕ್ಟನ್ನು ನೀಡಲಾಗುತ್ತದೆ. ಇದು ಎಲ್ಲ ಅಗತ್ಯ ಖನಿಜಗಳು ಮತ್ತು ಜೀವಸತ್ವಗಳಿಂದ ಸಮೃದ್ಧವಾಗಿದೆ ಎಂದು ತಿಳಿಸಲಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ 31 ಮೇ 2024 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಯಿತು. ನೆನಪಿಟ್ಟುಕೊಳ್ಳಿ, ವಿಶ್ವ ತಂಬಾಕು ರಹಿತ ದಿನವನ್ನು 31/6/2024 24ನೆಯ ಸಾಲಿನಲ್ಲಿ ಆಯೋಜಿಸಲಾಯಿತು. ಇಲ್ಲಿ ಈ ಸಂದರ್ಭದಲ್ಲಿ ಭಾರತವು PV ಸಿಂಧು ಅವರನ್ನು ತಂಬಾಕು ನಿಯಂತ್ರಣದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದ್ದಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ತಂಬಾಕು ನಿಯಂತ್ರಣದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ PV ಸಿಂಧು ಆಗಿರುತ್ತದೆ. ಹಾಗೆ ಇವರ ಇನ್ನೊಂದು ಬ್ರ್ಯಾಂಡ್ ಯಾವುದು? ಗ್ರೀನ್ ಡೇಸ್ ಕಂಪನಿಯ ಬೆಟರ್ ನ್ಯೂಟ್ರಿಷನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ PV ಸಿಂಧು ಅವರೇ ನೇಮಕಗೊಂಡಿದ್ದಾರೆ. ಈ 2 ಮಾಹಿತಿಗಳು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡುವುದಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಲ್ಪಸಂಖ್ಯಾತ ಸಮುದಾಯದಿಂದ ಪಾಕಿಸ್ತಾನದ ಸೇನೆಯಲ್ಲಿ ನೇಮಕಗೊಂಡ ಮೊದಲ ಮಹಿಳಾ ಬ್ರಿಗೇಡಿಯರ್ ಯಾರು? ಸರಿಯಾದ ಉತ್ತರವು ಆಪ್ಷನ್ ಬಿ. ಹೆಲೆನ್ ಮೇರಿ ರಾಬರ್ಟ್ಸ್. ಇವರು ಅಲ್ಪಸಂಖ್ಯಾತ ಸಮುದಾಯದಿಂದ ಪಾಕಿಸ್ತಾನದ ಸೇನೆಯಲ್ಲಿ ನೇಮಕಗೊಂಡ ಮೊದಲ ಮಹಿಳಾ ಬ್ರಿಗೇಡಿಯರ್ ಆಗಿರುತ್ತಾರೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, 77 ವರ್ಷದ ಹಿಸ್ಟ್ರಿ ಇರುವ ಪಾಕಿಸ್ತಾನದ ಸೇನೆಯಲ್ಲಿ ಇವರು ಮೊದಲ ಬಾರಿಗೆ ನೇಮಕಗೊಂಡಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದಿಂದ. ಹೆಸರು ನೆನಪಿಟ್ಟುಕೊಳ್ಳಿ, ಹೆಲೆನ್ ಮೇರಿ ರಾಬರ್ಟ್ಸ್. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಕಂಪನಿಯು ಇತ್ತೀಚೆಗೆ 8 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುವ 7ನೆಯ ಭಾರತೀಯ ಕಂಪನಿಯಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. SBIಯು 8 ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುವ 7ನೆಯ ಭಾರತೀಯ ಕಂಪನಿಯಾಗಿರುತ್ತದೆ. ಇಲ್ಲಿ ಇತರ 6 ಕಂಪನಿಗಳು ಯಾವುದಂತ ನೋಡುವುದಾದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್, TCS, HDFC ಬ್ಯಾಂಕ್, ಭಾರತಿ ಏರ್ಟೆಲ್, ಇನ್ಫೋಸಿಸ್ ಮತ್ತು ICICI ಬ್ಯಾಂಕ್ ಮತ್ತು ಲಾಸ್ಟ್ ಇತ್ತೀಚೆಗೆ SBI ಕೂಡ ಸೇರ್ಪಡೆಗೊಂಡಿದೆ. 8 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುವ
ಕಂಪನಿಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಒಟ್ಟಿಗೆ ಭಾರತದಲ್ಲಿ 7 ಕಂಪನಿಗಳಿದೆ. 8 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳವನ್ನು ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುವ ಕಂಪನಿಗಳಲ್ಲಿ SBI ಬ್ಯಾಂಕ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. SBI ಬ್ಯಾಂಕ್ ಮೊದಲಿಗೆ ಬ್ಯಾಂಕ್ ಆಫ್ ಕಲ್ಕತ್ತಾ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್ ಇವುಗಳನ್ನು ಒಟ್ಟು ಸೇರಿಸಿ ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು 1921ರಲ್ಲಿ ರಚಿಸಲಾಯಿತು. ನಂತರ 1995ರಲ್ಲಿ ಈ ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಬದಲಾಯಿಸಲಾಗುತ್ತದೆ. ನಂತರದಲ್ಲಿ ಇದರ ಪ್ರಧಾನ ಕಚೇರಿ ಮುಂಬೈ, ಮಹಾರಾಷ್ಟ್ರದಲ್ಲಿದೆ ಮತ್ತು SBIನ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ದಿನೇಶ್ ಕುಮಾರ ಕಾರ ಇವರು ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಮಹಾಕೃಷಿ ಸಮೃದ್ಧಿ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರವು ಮಹಾಕೃಷಿ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿರುತ್ತದೆ. ಇಲ್ಲಿ ಈ ಮಹಾಕೃಷಿ ಸಮೃದ್ಧಿ ಯೋಜನೆಯಲ್ಲಿ ಯಾರಿಗೆ ಬೆನಿಫಿಟ್ ನೀಡಲಾಗುತ್ತದೆ ಅಂದರೆ ಆಹಾರ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು ಉಂಟಲ್ಲ, ಇವುಗಳಿಗೆ ಆರ್ಥಿಕ ನೆರವನ್ನು ಈ ಒಂದು ಯೋಜನೆಯಲ್ಲಿ ನೀಡಲಾಗುತ್ತದೆ. ಯಾವ ರೀತಿಯಾಗಿ ಇಲ್ಲಿ ಈ ಯೋಜನೆಯ ಅಡಿಯಲ್ಲಿ ಆರ್ಥಿಕವಾಗಿ ನೆರವು ನೀಡಲಾಗುತ್ತದೆ ಅಂದರೆ ಎಕ್ಸಾಂಪಲಲ್ಲಿ ಹೇಳುವುದಾದಲ್ಲಿ ನೀವು ಒಂದು ವೇಳೆ ಟೊಮ್ಯಾಟೊ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಅವುಗಳಿಗೆ ಬೇಕಾಗುವ ಲ್ಯಾಂಡ್ಸ್ ಇದೆಯಲ್ಲ ಮತ್ತು ರಾ ಮೆಟೀರಿಯಲ್ಸ್ ಇವುಗಳಿಗೆ ಖರ್ಚು ಮಾಡಲಾಗುತ್ತದಲ್ಲ, ಈ ಖರ್ಚಿನ ವೆಚ್ಚವನ್ನು ಇಲ್ಲಿ ಈ ಮಹಾಕೃಷಿ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಲೋನ್ ರೀತಿಯಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾವ ಭಾರತೀಯ ಕ್ರಿಕೆಟಿಗ ತನ್ನ ಎಲ್ಲ ಪ್ರಕಾರದ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಕೇದಾರ್ ಜಾಧವ್ ಅವರು ಭಾರತೀಯ ಕ್ರಿಕೆಟಿನ ಎಲ್ಲ ಪ್ರಕಾರ ಅಂದರೆ ODI, T20 ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ಈ 3 ಪ್ಲಾಟ್ಫಾರ್ಮ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಮಾಹಿತಿ ನೆನಪಿಟ್ಟುಕೊಳ್ಳಿ. ದಿನೇಶ್ ಕಾರ್ತಿಕ್ ಅವರು ಕೂಡ ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಭಾರತೀಯ ಕ್ರಿಕೆಟ್ನಿಂದ ಮತ್ತು ಎಲ್ಲ ಪ್ರಕಾರದ ಕ್ರಿಕೆಟ್ಸ್ನಲ್ಲಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಈ ಮಾಹಿತಿಗಳು ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಎಷ್ಟು ದೇಶಗಳು ಝೀರೋ ಡೆಬ್ರಿಸ್ ಚಾರ್ಟರ್ಗೆ ಸಹಿಯನ್ನು ಹಾಕಿವೆ? ಸರಿಯಾದ ಉತ್ತರವು ಆಪ್ಷನ್ ಬಿ, 12 ದೇಶಗಳು ಸಹಿಯನ್ನು ಹಾಕಿರುತ್ತದೆ. 12 ರಾಷ್ಟ್ರಗಳು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ESA ಅಥವಾ EU ಸ್ಪೇಸ್ ಕೌನ್ಸಿಲ್ನಲ್ಲಿ ಶೂನ್ಯ ಶಿಲಾಖಂಡ ರಾಶಿಗಳ ಚಾರ್ಟರ್ಗೆ ಸಹಿಯನ್ನು ಹಾಕಿದೆ. ಇಲ್ಲಿ ಈ ಶೂನ್ಯ ಶಿಲಾಖಂಡ ರಾಶಿಗಳ ಚಾರ್ಟರ್ ಅಥವಾ ಝೀರೋ ಡೆಬ್ರಿಸ್ ಚಾರ್ಟರ್ ಅಂದರೆ ಏನು ಅಂದರೆ ಇದು ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಭೂಮಿಯ ಕಕ್ಷೆಯಲ್ಲಿರುವ ಮಾನವ ನಿರ್ಮಿತ ವಸ್ತುಗಳನ್ನು ಸೂಚಿಸುತ್ತೆ ಮತ್ತು ಇದು ಇನ್ನು ಮುಂದೆ ಉಪಯುಕ್ತ ಉದ್ದೇಶವನ್ನು ಹೊಂದಿರುವುದಿಲ್ಲ ಎಂದು ತಿಳಿಸುತ್ತದೆ. ಅಂದರೆ ಬಾಹ್ಯಾಕಾಶಕ್ಕೆ ಹಲವಾರು ಉಪಗ್ರಹಗಳನ್ನು ಕಳಿಸಲಾಗುತ್ತದಲ್ಲ, ನಂತರ ಅದರಲ್ಲಿ ಕೆಲವು ಬೇಡದ ಪಾರ್ಟ್ಸ್ಗಳು ಕೆಳಗೆ ಹಾಕಲಾಗುತ್ತದೆ ಮತ್ತು ಅಲ್ಲಿ ಘರ್ಷಣೆಗಳಿಂದ ಹಲವಾರು ಅವಶೇಷಗಳು, ತುಣುಕುಗಳು ಕೆಳಗೆ ಬೀರುತ್ತದಲ್ಲ, ಅದು ಬಾಹ್ಯಾಕಾಶದಲ್ಲೇ ಉಳಿಯುತ್ತದೆ. ಅದರಿಂದ ಏನಾಗುತ್ತದೆ ಅಂದರೆ ಈಗ ಕಾರ್ಯ ಮಾಡುತ್ತಿರುವ ಉಪಗ್ರಹಗಳು ಉಂಟಲ್ಲ, ಅವುಗಳಿಗೆ ಹಾನಿಯಾಗುವ ಸಂಭಾವ್ಯ ಹೆಚ್ಚಾಗಿರುತ್ತದೆ. ಇವುಗಳನ್ನು ಸ್ಪೇಸ್ನಿಂದ ಖಾಲಿ ಮಾಡುವುದಕ್ಕಾಗಿ ಈ ಒಂದು ಪ್ರೋಗ್ರಾಮನ್ನು ತರಲಾಯಿತು. ಇದು ನವೆಂಬರ್ 2023ರಂದು ಸೆವೆಲ್ಲಿಯಲ್ಲಿ ESA ಬಾಹ್ಯಾಕಾಶ ಶೃಂಗಸಭೆ ಇದನ್ನು ಅನಾವರಣಗೊಳಿಸಿತು. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಝೀರೋ ಡೆಬ್ರಿಸ್ ಚಾರ್ಟರ್ ಆಗಿರುತ್ತದೆ. ಇದರ ಮೂಲಕ 2030ರ ವೇಳೆಗೆ ಬಾಹ್ಯಾಕಾಶದಲ್ಲಿ ಶಿಲಾಖಂಡ ರಾಶಿಗಳ ತಟಸ್ಥತೆಯನ್ನು ಸಾಧಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಇಲ್ಲಿ 12 ದೇಶಗಳು ಯಾವುದಂತ ನೋಡೋಣ. ಈ ಝೀರೋ ಡೆಬ್ರಿಸ್ ಚಾರ್ಟರ್ಗೆ ಸಹಿಯನ್ನು ಹಾಕಿರುವುದು ಮೊದಲನೆಯ ದೇಶ ಆಸ್ಟ್ರಿಯಾ, ಬೆಲ್ಜಿಯಂ, ಸೈಪ್ರಸ್, ಎಸ್ಟೋನಿಯಾ, ಜರ್ಮನಿ, ಲಿಥುವೇನಿಯಾ, ಪೋಲೆಂಡ್, ಪೋರ್ಚುಗಲ್, ರೊಮೇನಿಯಾ, ಸ್ಲೋವಾಕಿಯಾ, ಸ್ವೀಡನ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳು ಇವು ಶೂನ್ಯ ಡೆಬ್ರಿಸ್ ಚಾರ್ಟರ್ಗೆ ಸಹಿಯನ್ನು ಹಾಕಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇಲ್ಲಿ ಇನ್ನೊಂದು ಮಾಹಿತಿಯನ್ನು ನೋಡಿ. ಇತ್ತೀಚೆಗೆ ಅಂದರೆ ಮೇ ತಿಂಗಳಲ್ಲಿ ಚೀನಾವು ಚಾಂಗ್ E6 ಎನ್ನುವ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿತು. ಚಂದ್ರನ ಕಾಣದೇ ಇರುವ ಸ್ಥಳಗಳಲ್ಲಿ ಎಕ್ಸಾಮೈನ್ ಮಾಡುವುದಕ್ಕಾಗಿ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದರು. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಚಾಂಗ್ E6 ಆಗಿರುತ್ತದೆ. ಇದು ಈಗ ಚಂದ್ರನಿಂದ ಕಲ್ಲಿನ ಮಾದರಿಗಳನ್ನು ತರಲು ಪ್ರಯತ್ನಿಸುತ್ತಿದೆ. ಇಲ್ಲಿ ಚಂದ್ರನ ಅಂಗಳದಲ್ಲಿ ಕಲ್ಲಿನ ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ತರಲಿರುವ ತನ್ನ ಬಾಹ್ಯಾಕಾಶದ ನೌಕೆಯ ಭೂಮಿಯತ್ತ ಪ್ರಯಾಣ ಆರಂಭಿಸಿದೆ ಎಂದು ಚೀನಾವು ತಿಳಿಸಿರುತ್ತದೆ. ಈ ನೌಕೆ ಹೆಸರು ನೆನಪಿಟ್ಟುಕೊಳ್ಳಿ, ಚಾಂಗ್ E6 ಆಗಿರುತ್ತದೆ. ಇದು ಜೂನ್ 25ರಂದು ಚೀನಾದ ಇನ್ನರ್ ಮಂಗೋಲಿಯಾ ಪ್ರಾಂತ್ಯದ ಮರುಭೂಮಿಯಲ್ಲಿ ಬಂದಿಳಿಯಲಿದೆ ಎಂದು ಚೀನಾವು ತಿಳಿಸಿದೆ. ಸೊ ಇದು ಒಂದು ಅಪ್ಡೇಟ್ ಆಗಿತ್ತು. ಇದರ ಬಗ್ಗೆ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗೋಲ್ಡ್ಮನ್ ಸ್ಯಾಕ್ಸ್ ಸಂಸ್ಥೆಯು ಇತ್ತೀಚೆಗೆ 2024ರ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟೆಂದು ಊಹಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, 6.9% ಎಂದು ಊಹಿಸಿದೆ ಭಾರತದ GDP ಬೆಳವಣಿಗೆಯ ದರ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ.
ಇಲ್ಲಿ ಒಂದು ಮಾಹಿತಿಯನ್ನು ನೋಡಿ. ನಾಗ್ಪುರದ ಪೆಂಚ್ ಟೈಗರ್ ರಿಸರ್ವ್ನಲ್ಲಿ ಮೊದಲ ಬಾರಿಗೆ ನವಿಲು ರಾಯಲ್ ಚಿಟ್ಟೆ ಪತ್ತೆ ಮಾಡಲಾಗಿದೆ ಎಂದು ಮಾಹಿತಿಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದರ ಕಂಪ್ಲೀಟ್ ಆದ ಮಾಹಿತಿ ನೋಡೋಣ. ಮಹಾರಾಷ್ಟ್ರದ ಪೆಂಚ್ ಟೈಗರ್ ರಿಸರ್ವ್ನಲ್ಲಿ ನೆನಪಿಟ್ಟುಕೊಳ್ಳಿ. ಮಹಾರಾಷ್ಟ್ರದ ಪೆಂಚ್ ಟೈಗರ್ ರಿಸರ್ವ್ನಲ್ಲಿ ಟಾಂಜೂರಿಯಸ್ ಸಿಪ್ಟರ್ ಎನ್ನುವ ನವಿಲು ರಾಯಲ್ ಅನ್ನು ಪತ್ತೆಯಾಗಿರುತ್ತದೆ. ಇದು ಲೈಕೆನಿಡ್ ಚಿಟ್ಟೆ ಆಗಿರುತ್ತದೆ. ಇದು ಏಷ್ಯಾದ್ಯಂತ ವ್ಯಾಪ್ತಿಗೊಂಡಿರುವ ಚಿಟ್ಟೆ ಎಂದು ತಿಳಿಸಲಾಗಿದೆ. ಸೊ ಈ ಮಾಹಿತಿಯನ್ನು ಗಮನಿಸಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.